ಅದಕ್ಕೆ ನಮ್ಮ ಸರ್ಕಾರ ಸರ್ವರನ್ನೂ ಒಳಗೊಂಡ ಸಮಾಜ ನಿರ್ಮಾಣ ಮಾಡತಕ್ಕಂಥದ್ದೇ ನಮ್ಮ ಧ್ಯೇಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ತಳ ಸಮುದಾಯದವರು ಇದ್ದಾರಲ್ಲ, ಅವರೆಲ್ಲರಿಗೂ ಕೂಡ ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರು, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು, ಅವರೆಲ್ಲರಿಗೂ ಕೂಡ ನಮ್ಮ ಸರ್ಕಾರ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಈಗ ಶಕ್ತಿ ಯೋಜನೆ ಮಾಡಿದ್ದೀವಿ. ಆ ಶಕ್ತಿ ಯೋಜನೆ ಯಾವುದೋ ಒಂದು ಧರ್ಮದವ್ರಿಗೆ ಇದೆಯಾ, ಒಂದು ಜಾತಿಯವ್ರಿಗೆ ಇದೆಯಾ? ಎಲ್ಲ ಜಾತಿಯವರು ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡಿ ಅಂತ ಹೇಳ್ಬಿಟ್ಟಿದ್ದೀವಿ. ಎಲ್ಲ ಧರ್ಮದವ್ರಿಗೂ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡಿ ಅಂತ ಹೇಳಿದ್ದೀವಿ. ನೀವೆಲ್ಗಾರ ಹೋಗಿ, ದೇವಸ್ಥಾನಕ್ಕಾರ ಹೋಗಿ, ನೆಂಟರ ಮನೆಗಾರ ಹೋಗಿ, ತವ್ರ ಮನೆಗಾರ ಹೋಗಿ, ಎಲ್ಗಾರ ಹೋಗಿ, ಆದರೆ ಎಲ್ಲ ಮಹಿಳೆಯರು ಕೂಡ ಒಟ್ಟಿಗೆ ಕೂತ್ಕೊಂಡು ಬಸ್ನಲ್ಲಿ ಹೋಗಿ, ಫ್ರೀಯಾಗಿ ಹೋಗಿ. ಆ ಜಾತಿ ಈ ಧರ್ಮ ಯಾವುದು ಇಲ್ಲ, ಎಲ್ಲ ಜಾತಿ ಬಡವರಿಗೆ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆ, ಮನೆಯ ಯಜಮಾನಿಗೆ 2,000 ರೂಪಾಯಿ ತಿಂಗಳಿಗೆ ಕೊಡ್ತೀವಿ. ಅದರಲ್ಲಿ ಜಾತಿ ಇದೆಯಾ, ಧರ್ಮ ಇದೆಯಾ, ಅಥವಾ ರಾಜಕೀಯ ಇದೆಯಾ? ಯಾವ ಪಕ್ಷ ಈಗ BJP ಅವ್ರು ತಗೊಳ್ಳಲ್ವಾ? ಅವ್ರ ಅದಕ್ಕೆ ಯಾವ ಜಾತಿ, ಯಾವ ಧರ್ಮ, ಯಾವ ಪಕ್ಷ ಆ ಥರ ಇಲ್ಲವೇ ಇಲ್ಲ. ಅದಕ್ಕೆ ಸಮಾನತೆ ಬರಬೇಕಲ್ಲ. ಆಮೇಲೆ ಗೃಹ ಜ್ಯೋತಿ, ಆ ಗೃಹ ಜ್ಯೋತಿ ಕಾರ್ಯಕ್ರಮದಲ್ಲಿ ಎಲ್ಲ ಮನೆಯವರಿಗೂ ಫ್ರೀ ಕರೆಂಟ್, 200 ಯೂನಿಟ್ವರೆಗೆ ಫ್ರೀ ಕರೆಂಟ್. ನೀವೆಲ್ಲ ಕೈ ಎತ್ತಿ, ಎಷ್ಟು ಜನ ಫ್ರೀ ಕರೆಂಟ್ ತಗೋತಾ ಇದ್ದೀರಿ ನೋಡಿ, ಎಲ್ಲರೂ ಕೈ ಎತ್ತಾರೆ. ಎಲ್ರಿಗೂ ಕರೆಂಟ್. ಕಾರಣ ಯಾಕಪ್ಪ ಅಂತಂದರೆ, ಬಡವರು ಶ್ರೀಮಂತರು ಅಸಮಾನತೆ ಇದೆಯಲ್ಲ, ಜಾತಿ ಭೇದ ಇದೆಯಲ್ಲ, ಮೇಲ್ಜಾತಿ ಕೆಳಜಾತಿ ಅಂತ ಅನ್ನೋದು ಇದೆಯಲ್ಲ, ಅದು ಹೋಗ್ಬೇಕು.